Hello friends, today we are going to do the lesson number 3, ಪಾಠ 3, ಗೆಳೆತನ. ಗೆಳೆತನ means friendship. This lesson is from 2nd standard ಸವಿ ಕನ್ನಡ textbook. ಪಾಠ ಪೂರ್ವ ಚಟುವಟಿಕೆ. ಚುಕ್ಕಿಗಳನ್ನು ಸೇರಿಸಿ, join the dots. ಚಿತ್ರ ಪೂರ್ಣ ಮಾಡಿ, complete the picture. ಬಣ್ಣ ತುಂಬಿ, fill the colors. So, the activity is to join the dots, complete the picture and fill them with colors. ಪ್ರಾಣಿಗಳನ್ನು ಗುರುತಿಸಿ, identify the animals. ಹೆಸರು ಬರೆ, name them. We need to identify the animals as well as name them. So the first animal what we see here is a camel. Camel is ಒಂಟೆ. ಪ್ರಾಣಿಯ ಹೆಸರು ಒಂಟೆ. Next we see a horse. Horse is ಕುದುರೆ. ಪ್ರಾಣಿಯ ಹೆಸರು ಕುದುರೆ. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಕುದುರೆ ಹಾರ್ಸ್ ಮತ್ತು ಆ್ಯಂಡ್ ಒಂಟೆ ಕ್ಯಾಮಲ್ ಒಳ್ಳೆಯ ಗುಡ್ ಗೆಳೆಯ ಮೀನ್ಸ್ friend. So the horse and the camel were good friends. ಒಂದೇ ಕಡೆ ಸೇಮ್ ಪ್ಲೇಸ್ ವಾಸಿಸುತ್ತಿದ್ದವು. ವಾಸ means to live. So they used to live in the same place. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಜೊತೆ means together. ಆಹಾರ ಫುಡ್. ಹುಡುಕಿ to search. ತಿನ್ನು to eat. So they used to together search for food and eat together. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ಒಮ್ಮೆ once. ಆಲೋಚನೆ thought. So the horse got one thought one day. ನಮ್ಮಿಬ್ಬರಲ್ಲಿ between us ಯಾರು who ಹೆಚ್ಚು means more, but in this context the horse is asking between us who is great or who is better ಎಂದು ಒಂಟೆಯನ್ನು ಕೇಳಿತು. It asked the camel between us who is great. ಅದಕ್ಕೆ for that ಒಂಟೆ ಕುದುರೆಯಣ್ಣ ನಾವಿಬ್ಬರು ಸಮಾನರು ಅಲ್ಲವೇ. ಕುದುರೆ ಅಣ್ಣ means ಕುದುರೆ that is horse, brother horse, ನಾವಿಬ್ಬರು we both, ಸಮಾನರು ಈಕ್ವಲ್ ಅಲ್ಲವೇ isn't it, aren't we both equal ಎಂದು ಹೇಳಿತು. ಆ ಮಾತಿನಿಂದ listening to those words ಕುದುರೆಗೆ ಸಮಾಧಾನವಾಗಲಿಲ್ಲ. The horse was not convinced or he was not satisfied. ಆಗ ಅದು ಆನೆ ಅಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಆನೆ ಅಣ್ಣ ಬ್ರದರ್ ಎಲಿಫೆಂಟ್ ಇಸ್ ದೇರ್, ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಲೆಟ್ ಅಸ್ ಆಸ್ಕ್ ಹಿಮ್ ಓನ್ಲಿ, ಕಮ್ ಎಂದಿತು. ಕೇಳೋಣ ಮೀನ್ಸ್ ಟು ಆಸ್ಕ್. ಒಂಟೆ ಒಪ್ಪಿಕೊಂಡಿತು. ದ ಕ್ಯಾಮಲ್ ಅಗ್ರೀಡ್. ಅವು ಆನೆಯ ಬಳಿಗೆ ಹೋದವು. ಸೊ ದೆ ವೆಂಟ್ ನಿಯರ್ ದಿ ಎಲಿಫೆಂಟ್. ಬಳಿ ಮೀನ್ಸ್ ನಿಯರ್. ಕುದುರೆಯು ಆನೆ ಅಣ್ಣ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಸೊ ದ ಹಾರ್ಸ್ ಆಸ್ಕ್ ದ ಎಲಿಫೆಂಟ್, ಆನೆ ಅಣ್ಣ ಬ್ರದರ್ ಎಲಿಫೆಂಟ್, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬಿಟ್ವೀನ್ ಅಸ್ ಹೂ ಇಸ್ ಗ್ರೇಟ್ ಎಂದು ನೀನು ಹೇಳಬೇಕು. ದಟ್ ಯು ಮಸ್ಟ್ ಸೇ. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ಸ್ವಲ್ಪ ಲಿಟಲ್ ಹೊತ್ತು ಟೈಮ್, ಆಲೋಚಿಸಿ think. So the elephant thinks for little time and replies, ತಮ್ಮಂದಿರ. ಅಣ್ಣ means elder brother, ತಮ್ಮ is younger brother. ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ಸುಮ್ಮನೆ means simply. ಹೇಳುವುದು means to tell. ಸರಿಯಲ್ಲ means not correct. So it is not correct to simply tell who is great. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಓಟ ರನ್, ಸ್ಪರ್ಧೆ
ಕಾಂಪಿಟೇಷನ್ ಏರ್ಪಡಿಸೋಣ. ಏರ್ಪಡಿಸು is to organize. So let us organize a running competition between the two. ಆದರೆ ಬಟ್ ಸ್ಪರ್ಧೆಯು 2 ಸಲ ಇರಲಿ. 2 ಸಲ ಮೀನ್ಸ್ ಟ್ವೈಸ್. ಬಟ್ ಹಿ ಹ್ಯಾಸ್ ಅ ಕಂಡೀಷನ್ ದಟ್ ಲೆಟ್ ದ ಕಾಂಪಿಟೇಷನ್ ಬಿ ಹೆಲ್ಡ್ ಟ್ವೈಸ್. ಆ ನಂತರ ತೀರ್ಮಾನಿಸೋಣ. ಆಫ್ಟರ್ ದಟ್, ಆ ನಂತರ, ಲೇಟರ್, ತೀರ್ಮಾನಿಸೋಣ, ಲೆಟ್ ಅಸ್ ಡಿಸೈಡ್ ಎಂಬ ಸಲಹೆಯನ್ನು ನೀಡಿತು. ಸಲಹೆ ಈಸ್ ಅಡ್ವೈಸ್. ದಿಸ್ ಇಸ್ ದ ಅಡ್ವೈಸ್ ವಿಚ್ ದ ಎಲಿಫೆಂಟ್ ಗಿವ್ಸ್ ಟು ದ camel and the horse. So what is the advice? He says that it is not correct to simply tell who is great. Let us have a running competition between the two, but with the condition that the competition will be held twice. After that, let us decide. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಸ್ನೇಹಿತರಿಬ್ಬರು, that is the two friends, ಒಪ್ಪಿಕೊಂಡರು. ದೇ ಅಗ್ರೀಡ್. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ಜಾಗ ಇಸ್ ಪ್ಲೇಸ್, ಸಮಯ ಇಸ್ ಟೈಮ್, ನಿರ್ಧರಿಸು ಇಸ್ ಟು ಡಿಸೈಡ್. ಸೊ ದ ಎಲಿಫೆಂಟ್ ಡಿಸೈಡ್ಸ್ ದ ಪ್ಲೇಸ್ ಆ್ಯಂಡ್ ಟೈಮಿಂಗ್ ಆಫ್ ದಿ ಕಾಂಪಿಟೇಷನ್. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ. ನಾನು ಕೊಳದ ಹತ್ತಿರ ಇರುತ್ತೇನೆ. ಸೊ ಹಿ ಟೆಲ್ಸ್ them that they need to run from the ಬೇವಿನ ಮರ, that is the neem tree. They have to start from the neem tree. ಆ ಕೊಳದವರೆಗೆ ಓಡಿ, and they have to run till the pond. ನಾನು ಕೊಳದ ಹತ್ತಿರ ಇರುತ್ತೇನೆ, that is he would be standing near the pond. So the elephant asks the horse and the camel to run from the neem tree, that is a start point, and they have to run till the pond, which is the end point, and the elephant would be waiting for standing near the end point, that is the pond. ಎಂಬ ಸೂಚನೆ, ಸೂಚನೆ means information, ನೀಡಿತು. So he gave this information. ಆನೆಯು ಅಲ್ಲಿಗೆ ಹೋಯಿತು. The elephant went and stood near the pond. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಸೊ ನೌ ದ ರೇಸ್ ಹ್ಯಾಸ್ ಸ್ಟಾರ್ಟೆಡ್ ಆ್ಯಂಡ್ ದಿ ಹಾರ್ಸ್ ಆ್ಯಂಡ್ ದ ಕ್ಯಾಮಲ್ ದೇ ಸ್ಟಾರ್ಟ್ ದ ರನ್ನಿಂಗ್ ರೇಸ್. ಶುರು ಮೀನ್ಸ್ ಟು ಸ್ಟಾರ್ಟ್. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಸೊ ದ ಹಾರ್ಸ್ ರ್ಯಾನ್ ವೆರಿ ಫಾಸ್ಟ್. ವೇಗವಾಗಿ ಓಡಿ, ವೇಗ ಮೀನ್ಸ್ ಫಾಸ್ಟ್. ಮೊದಲು ಗುರಿ ಮುಟ್ಟಿತು. ಇಟ್ ರೀಚ್ ದ ಫಿನಿಶ್ ಲೈನ್ ಫಸ್ಟ್. ಗೆದ್ದ ಕುದುರೆ, ನೋಡಿದ್ದೀರಾ ನಾನೇ ಹೆಚ್ಚು ಅಂತ ಗೊತ್ತಾಯಿತೇ ಎಂದು ಜಂಬದಿಂದ ಹೇಳಿತು. ಸೊ ನೌ ದ ಹಾರ್ಸ್ ಇಸ್ ವೆರಿ ಹ್ಯಾಪಿ ಆ್ಯಂಡ್ ಫಿಲ್ಡ್ ವಿತ್ ಪ್ರೈಡ್. ಜಂಬ ಮೀನ್ಸ್ ಪ್ರೈಡ್. ಆ್ಯಂಡ್ ಇಟ್ ಸೇಸ್, ನೋಡಿದ್ದೀರಾ, ಡಿಡ್ ಯು ಆಲ್ ಸಿ, ನಾನೇ ಹೆಚ್ಚು ಅಂತ ಗೊತ್ತಾಯಿತೇ. ಡಿಡ್ ಯು ಕಮ್ ಟು ನೋ ದಟ್ ಐ ಆಮ್ ಬೆಟರ್, ಐ ಆಮ್ ಗ್ರೇಟ್. ಆನೆಯು, ಸೊ ದ ಎಲಿಫೆಂಟ್ ರಿಪ್ಲೈಸ್, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ಅಕಾರ್ಡಿಂಗ್ ಟು ಅವರ್ ಅಗ್ರಿಮೆಂಟ್ ದೇರ್ ವಿಲ್ ಬಿ 2 ಕಾಂಪಿಟೇಷನ್ಸ್ ಆ್ಯಂಡ್ ಇನ್ ಅ ಡಿಫ್ರೆಂಟ್ ಪ್ಲೇಸ್. ಇನ್ನೊಂದು ಕಡೆ, ಇನ್ ಅ ಡಿಫ್ರೆಂಟ್ ಪ್ಲೇಸ್. ಅದು ಆಗಲಿ, ಲೆಟ್ ದಟ್ ಆಲ್ಸೋ ಫಿನಿಶ್. ಅನಂತರ ಆಫ್ಟರ್ ದಟ್ ಯಾರು ಹೆಚ್ಚು ಎಂಬುದು ತೀರ್ಮಾನಿಸಬಹುದು. ಲೆಟ್ ಅಸ್ ಡಿಸೈಡ್ ದಟ್ ಟೈಮ್ ದಟ್ ಹೂ ಇಸ್ ಬೆಟರ್. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಸೊ ದ ಪ್ರೌಡ್ ಹಾರ್ಸ್ ರಿಪ್ಲೈಸ್ ಟು ದ ಎಲಿಫೆಂಟ್ ಸೇಯಿಂಗ್ ದಟ್, ಓಹೋ, ಹಾಗೆಯೇ ಆಗಲಿ, ಸೊ ಬಿ ಇಟ್, ನಾನು ಸಿದ್ಧ, ಐ ಆಮ್ ರೆಡಿ. ದ ಹಾರ್ಸ್ won the first race. Now let us see what happens in the second race. But before that, I want to take a moment to share an excellent resource for students aiming to excel in their Olympiad exams. Oswal Books. Oswal Books are specifically designed to help young learners master the skills and knowledge needed for the Olympiad. It covers concept-wise revision notes. It has amazing facts. And to make learning fun, effective, and responsive, every topic has interactive videos, and these videos can be accessed through QR codes.
Not only that, each topic has a mind map. It also helps you to remember facts and figures easily. So just before exams, you can have a glance through these mind maps and ace the exams. You can purchase the books. The links are given in the description box below. All right, now let's return to our lesson. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಸೊ ನಾವು ದ second competition. According to the agreement, there would be 2 competition and now the second competition. Now let us see where the elephant organizes this competition, the place. So he organizes where there is ಹೆಚ್ಚು ಮರಳು ಇರುವ ಜಾಗದಲ್ಲಿ. ಹೆಚ್ಚು ಮರಳು, more sand. ಹೆಚ್ಚು is more, ಮರಳು is sand. ಇರುವ ಜಾಗದಲ್ಲಿ, ಜಾಗ is place, where there was more sand. He organized the competition, second competition where there was more sand. ಅಲ್ಲಿ ದೇರ್ ಸ್ಪರ್ಧೆಯ ಆರಂಭ, ದ ಕಾಂಪಿಟೇಷನ್, ದ ಸ್ಟಾರ್ಟ್ ಲೈನ್ ಮತ್ತು ಗುರಿ ಮುಟ್ಟುವ ಜಾಗ, ದಟ್ ಈಸ್ ದ ಫಿನಿಶ್ ಲೈನ್ ಗುರುತಿಸಿತು. ಹಿ ಐಡೆಂಟಿಫೈಡ್ ದ ಸ್ಟಾರ್ಟ್ ಆ್ಯಂಡ್ ದ ಫಿನಿಶ್ ಲೈನ್. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಲೈಕ್ ದ ಫಸ್ಟ್ ಕಾಂಪಿಟೇಷನ್, ಗುರಿ ಮುಟ್ಟಬೇಕಾದ ಸ್ಥಳ, ದಟ್ ಈಸ್ ದ ಫಿನಿಶ್ ಲೈನ್, ದ ಎಲಿಫೆಂಟ್ ವೆಂಟ್ ಆ್ಯಂಡ್ ಸ್ಟುಡ್, ನಿಂತಿತು ಇಸ್ ಟು ಸ್ಟ್ಯಾಂಡ್. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ದ ರೇಸ್ ಸ್ಟಾರ್ಟೆಡ್. ಓಟದ ಸ್ಪರ್ಧೆ, ದ ರನ್ನಿಂಗ್ ಕಾಂಪಿಟೇಷನ್, ಪ್ರಾರಂಭ, ದಟ್ ಈಸ್ ಸ್ಟಾರ್ಟೆಡ್. ಮರಳಿನ ಮೇಲೆ, ಆನ್ ದಿ ಸ್ಯಾಂಡ್, ಒಂಟೆ ಸರಾಗವಾಗಿ ಓಡಿತು. ನಾವು ಕ್ಯಾಮಲ್ ಈಸ್ ಯೂಸ್ ಟು ವಾಕಿಂಗ್ ಆನ್ ದ ಸ್ಯಾಂಡ್. ಸೊ he felt it very easy to walk, to run on the sand. ಆದರೆ ಬಟ್ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಬಟ್ ದ ಹಾರ್ಸ್ ಫೌಂಡ್ ಇಟ್ ವೆರಿ ಡಿಫಿಕಲ್ಟ್. ಕಷ್ಟವಾಯಿತು ಟು ರನ್ ಆನ್ ದಿ ಸ್ಯಾಂಡ್. ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ದ ಸೆಕೆಂಡ್ ಟೈಮ್, ಎರಡನೆಯ ಸಲ, ದ ಕ್ಯಾಮಲ್ ವಿನ್ಸ್ ದ ರನ್ನಿಂಗ್ ಕಾಂಪಿಟೇಷನ್. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಸೋತ, ಡಿಫೀಟ್, ತಪ್ಪು, ಮಿಸ್ಟೇಕ್ಸ್. ಸೊ ದ ಡಿಫೀಟೆಡ್ ಹಾರ್ಸ್ ರಿಯಲೈಸಸ್ ಹಿಸ್ ಮಿಸ್ಟೇಕ್. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಹಿ ಅಪಾಲಜೈಸಸ್, ಕ್ಷಮೆ, ಟು ದಿ ಎಲಿಫೆಂಟ್ ಆ್ಯಂಡ್ ಕ್ಯಾಮಲ್. ದ ಟೈಮ್ ದ ಎಲಿಫೆಂಟ್ ಸೇಸ್, ಆನೆಯು, ತಮ್ಮಂದಿರ, ಬ್ರದರ್ಸ್, ನಿಮ್ಮಲ್ಲಿ ಯಾರೂ ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ. ನೈದರ್ ಆಫ್ ಯು ಆರ್ ಗ್ರೇಟ್ ನೈದರ್ ಲೆಸ್. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಪ್ರತಿಯೊಬ್ಬರಲ್ಲಿಯೂ, ಇನ್ ಎವ್ರಿ ಒನ್, ಅವರದೇ ಆದ ವಿಶೇಷತೆ. ವಿಶೇಷತೆ ಮೀನ್ಸ್ ಸ್ಪೆಷಾಲಿಟಿ. ಸೊ ಇನ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಪೆಷಾಲಿಟಿ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು. ಯು ಬೋತ್ ವೇರ್ ಗುಡ್ ಫ್ರೆಂಡ್ಸ್. ಮುಂದೆಯೂ, ಇನ್ ಫ್ಯೂಚರ್, ಹಾಗೆಯೇ ಇರಿ, ಬಿ ದ ಸೇಮ್. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ. ಬಾಳು ಮೀನ್ಸ್ ಟು ಲಿವ್. ಹಂಚು ಮೀನ್ಸ್ ಟು ಶೇರ್. ಆನಂದ, ಹ್ಯಾಪಿನೆಸ್, ಗೆಳೆತನ, ಫ್ರೆಂಡ್ಶಿಪ್. ಸೊ ಲಿವ್ ಬೈ ಶೇರಿಂಗ್ ದ ಹ್ಯಾಪಿನೆಸ್ ಆಫ್ ಫ್ರೆಂಡ್ಶಿಪ್ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ದಿ ಹಾರ್ಸ್ ಆ್ಯಂಡ್ ದ ಕ್ಯಾಮಲ್ ಥ್ಯಾಂಕ್ ದ ಎಲಿಫೆಂಟ್. ಧನ್ಯವಾದ, ಥ್ಯಾಂಕ್. ಎಂದಿನಂತೆ, ಲೈಕ್ ಆಲ್ವೇಸ್, ಗೆಳೆಯರಾಗಿ ಖುಷಿಯಾಗಿದ್ದವು. Like always, they were happy being friends. Moral of the story is, ಗೆಳೆತನ ಸಹಬಾಳ್ವೆಗೆ ಸೋಪಾನ, which means friendship is the step towards living together peacefully. ಓದಿದ ಪದಗಳು. ಇವುಗಳನ್ನು ಗಟ್ಟಿಯಾಗಿ ಓದು. Read the below words loudly. ಒಳ್ಳೆಯ, ಹುಡುಕು, ಆಲೋಚನೆ, ಗೆಳೆಯ, ನಮ್ಮಿಬ್ಬರು, ಹೆಚ್ಚು, ಸ್ಪರ್ಧೆ, ಏರ್ಪಡಿಸು, ಸಲಹೆ, ತೀರ್ಮಾನಿಸು, ಆರಂಭ, ಜಂಬ, ಸೂಚನೆ, ಶುರು, ಪ್ರಾರಂಭ, ಮರಳು, ಅರಿವು, ವಿಶೇಷತೆ, ಆನಂದ. ಪದಗಳ ಅರ್ಥ. ವರ್ಡ್ ಮೀನಿಂಗ್ಸ್. ಗೆಳೆಯ, ಸ್ನೇಹಿತ, ಫ್ರೆಂಡ್. ಜಂಬ, ಗರ್ವ, ಪ್ರೈಡ್. ತೀರ್ಮಾನ, ತೀರ್ಪು, ಡಿಸಿಷನ್.
ಸ್ಪರ್ಧೆ, ಪೈಪೋಟಿ, ಕಾಂಪಿಟೇಷನ್. ಒಪ್ಪಂದ, ಸಮ್ಮತಿ, ಒಮ್ಮತ, ಅಗ್ರಿಮೆಂಟ್. ಅರಿವು, ತಿಳಿವಳಿಕೆ, ಅವೇರ್. ಆಲೋಚನೆ, ಯೋಚಿಸುವುದು, ಥಾಟ್. And that brings us to the end of this chapter. I hope you enjoyed my explanation and found it helpful. In the next video, we will go through the exercises. Don't forget to subscribe and hit the notification bell. Thanks for watching, and I'll see you in the next video. Happy learning!